ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ಸಂಪ್ರದಾಯ ಏನದರಿ ಅಂದರೆ ನಮಸ್ಕಾರ ಅಂದವ್ರಿಗೆ ರಿಟರ್ನ್ ಯಾರು ಕೇಳಿರ್ತಾರೋ ನಮಸ್ಕಾರ ಅನ್ನೋದು ಪದ್ಧತಿ ರೀ. ಓಕೆ, ಹೆಸರು ಮಾಲ್ತೇಶ್ ಕುಲಕರ್ಣಿ ಅಂತ. ನಾನು ಈ ಫೀಲ್ಡಿಗೆ ಬರೋಕ್ಕಿಂತ ಮೊದಲು ನಾನು ಆಟೋ ಕನ್ಸಲ್ಟಿಂಗ್ ಮತ್ತು ಟ್ಯಾಕ್ಸಿ ರನ್ ಮಾಡ್ತಾ ಇದ್ದೆ. ಅದರಲ್ಲಿ ಏನಾಗ್ತಿತ್ತು ಅಂದರೆ ದಿವಸ ಓಡಿದಾಗನೇ ಬಿಸ್ನೆಸ್ ಬರ್ತಾ ಇತ್ತು. ಆದರೆ ಈ ಒಂದು ಸಂದರ್ಭದೊಳಗೆ ಏನಾಗ್ತಾ ಇದೆ ಅಂದರೆ ಈ ಒಂದು ಅವಕಾಶ ನನಗೆ ನಮ್ಮ ಸೀನಿಯರ್ ಕಡೆಯಿಂದ ಪಡ್ಕೊಂಡಾಗ ನನಗೆ ಅನಿಸ್ತು ಅಂದರೆ ಇದನ್ನು ಮಾಡೋದ್ರಿಂದ ನಾನು ಎಷ್ಟು ರೀತಿ ಡೆವಲಪ್ಮೆಂಟ್ ಆಗ್ಬೋದು ಅಂತಂದ್ರೆ ಯಾವಾಗ ರಿವಾರ್ಡ್ಸ್ ಮತ್ತು ರಿಕಗ್ನೇಷನ್ಸನ್ನು ಎಲ್ಲ ನೋಡಿದ ಮೇಲೆ ನಮಗೆ ಡೈಲಿ ಪೇಮೆಂಟು, ಡೈಲಿ ರಿಟೇಲ್ ಪ್ರಾಫಿಟ್ಟು, ವೀಕ್ಲಿ ಪೇಮೆಂಟು, 4 ವಾರ ಮಂತ್ಲಿ ಪೇಮೆಂಟ್ ಇದೆಲ್ಲ ನಮ್ಗೆ ಸಿಗ್ಲಿಕ್ಕೆ ಶುರುವಾಯಿತು. ಇದನ್ನ ಅವಕಾಶವನ್ನು ಬಳಸ್ಕೊಂಡು ಇನ್ನೂ ಇದರೊಳಗೆ ಹೆಚ್ಚಿನ ರೀತಿಯ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮ್ಮಂಗೆ ಇದೇ ಚೇರ್ನಲ್ಲೇ ಕೂತ್ಕೊಂಡು ಈ ಒಂದು ಅವಕಾಶವನ್ನು ಅರ್ಥ ಮಾಡಿಕೊಂಡು ಇದನ್ನ ಮನವರಿಕೆ ಮಾಡಿಕೊಂಡು ಇದನ್ನೇ ಮನದಟ್ಟು ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ ಈ ಬಿಸ್ನೆಸ್ ಪ್ಲ್ಯಾನ್ನ, ಪ್ರಾಡಕ್ಟ್ ಇನ್ಫಾರ್ಮೇಷನ್ನ ಎಲ್ಲರಿಗೂ ಶೇರ್ ಮಾಡ್ತಾ ಈ ಒಂದು ಹಂತಕ್ಕೆ ಮುಟ್ಟಿದ್ದೀನಿ. ಕಂಪ್ನಿಯೊಳಗೆ ಸಿಗ್ತಕ್ಕಂಥ 1,25,00,000 2.5 ಕೋಟಿ ಮನೆ ಇದರೊಳಗೆ ಕಂಪ್ನಿ ಕೊಡ್ತಾ ಇದೆ. ಯಾಕೆ ನಮ್ಮಿಂದ ಆಗ್ತಾ ಇಲ್ಲ? ಹೊರಗಡೆ ಸಿಸ್ಟಮ್ನಾಗ ನಮಗೆ ಮನೆ ಕಟ್ಲಿಕ್ಕೆ ಆಗ್ತಾಯಿಲ್ಲ, ಕಾರ್ ತೊಗೊಳಕ್ಕೆ ಆಗ್ತಾಯಿಲ್ಲ, ಫಾರಿನ್ ಟ್ರಿಪ್ ಅಡ್ಡಾಡ್ಲಿಕ್ಕೆ ಆಗ್ತಾಯಿಲ್ಲ. ಹಂಗಂದ್ರೆ ಇವೆಲ್ಲ ಅವಕಾಶಗಳನ್ನು ನಮ್ಮ ಕಂಪ್ನಿ ನಮಗೆ ರಿವಾರ್ಡ್ ಮುಖಾಂತರ ಪೇಮೆಂಟ್ ಕೊಟ್ಟು, ಡೈಲಿ ಇನ್ಕಮ್ ಕೊಟ್ಟು, ನಮಗೆ ಇದೆಲ್ಲ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಕೊಟ್ಟು ನಮ್ಗೆ ಇವೆಲ್ಲ ಅವಕಾಶ ಕೊಡಾತೈತಿ. ಅಂದರೆ ಆ ರಿವಾರ್ಡ್ ಪಡ್ಕೋಬೇಕು ಬೇಡವೋ? ಎಸ್, ಈ ರಿವಾರ್ಡನ್ನು ಪಡ್ಕೊಳ್ಳಿಕ್ಕೆ ನಾನು